ಟು ಮೈ ಚಾನಲ್. ಇವತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಇದು ಭಾನುವಾರ ಫುಲ್ ಸ್ಪೆಷಲ್ ಮಾಡ್ತಾಯಿದ್ದೀವಿ. ಏನು ಅಂತ ನೋಡ್ತಾ ಇರಿ. ಇದು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಅವಳಿಗೇನು ಇವತ್ತು ಎಗ್ ಫ್ರೈಡ್ ರೈಸ್ ತಿನ್ನಬೇಕು ಅನಿಸ್ತಂತೆ, ಅದಕ್ಕೆ ಅವಳು ರೆಡಿ ಮಾಡ್ಕೋತಾ ಇದ್ಲು. ಈ ಕಡೆ ನಮ್ಮ ಅಳಿಯ ಅವರು ಮಟನ್ ತಲೆ ಮಾಂಸ ತೊಗೊಂಡು ಬಂದಿದ್ದರು. ಅವರು ತುಂಬ ದಿವಸದಿಂದ ಹೇಳ್ತಾಯಿದ್ರು, ಅಮ್ಮ ನಿಮ್ಮ ಕೈಯಿಂದ ಒಂದು ಸಲನಾರು ತಲೆಕಾಲು ಮಾಂಸ ಮಾಡಿಸ್ಕೋಬೇಕು ಅಂತ. ಅದಕ್ಕೆ ತೊಗೊಬಂದಿದ್ದಾರೆ. ಅದು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ಟಿಫನ್ಗೆ ನನ್ನ ಮಗಳು ಎಗ್ ರೈಸ್ ಮಾಡ್ತಾಯಿದ್ಲು. ಅದು ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ. ಏನೂ ಇಲ್ಲ, ಅವಳು ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಅಚ್ಚ ಖಾರದ ಪುಡಿ ಮತ್ತು 4 ಮೊಟ್ಟೆ ಹಾಕಿ ಮಾಡಿರೋದು. ಏನು ಸಖತ್ತಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ಈಗ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರ್ತಿದೆ. ಯಾವಾಗ ಶ್ರಾವಣ ಮುಗಿಯುತ್ತೋ, ಯಾವಾಗ ನಾನ್ ವೆಜ್ ತಿಂತೀವೋ ಅನ್ನಂಗೆ ಆಗ್ಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮ ಅಳಿಯವರು ತೊಗೊಂಡು ಬಂದಿದ್ದರು. ಅದಕ್ಕೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಇದು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಒಂಥರ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾನು ಮಟನ್ನ ಒಂದು 7-8 ಸಲ ಚೆನ್ನಾಗಿ ತೊಳ್ಕೊಂಡು ಸೋರ್ತಾರಲ್ಲ ಅದ್ರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಚೆನ್ನಾಗಿ ನೀರೆಲ್ಲ ಹೋದ್ರೇ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ, ತಲೆಕಾಲಲ್ವಾ. ಅದಕ್ಕೆ ಈಗ ಒಂದು ಟೀ ಸ್ಪೂನಲ್ಲಿ 2 ಸ್ಪೂನ್ ಅರಿಶಿನ ಹಾಕಿದೆ. 1 ಹಿಡಿಯಷ್ಟು ಉಪ್ಪು ಹಾಕ್ತೀನಿ. ಉಪ್ಪಾಕಿ ಚೆನ್ನಾಗಿ ಕೂಗಿಸ್ಕೊಂಡೆ. ಒಂದು 7-8 ಸಲ ಕೂಗಿಸ್ಕೊಳ್ತಾ ಇದ್ದೀನಿ. ಆವಾಗ ಅದು ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ, ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಆ ಸೂಪ್ ಕುಡಿಯೋದು ಎಷ್ಟು ಚೆಂದ ಅಂದರೆ ತುಂಬ ಚೆಂದ. ಈ ಟೈಮಲ್ಲಿ ನನ್ನ ಮಗಳಿಗೆ ಇವೆಲ್ಲ ಸ್ವಲ್ಪ ಜಾಸ್ತಿ ಕೊಡಬೇಕಲ್ವಾ, ಅದಕ್ಕೆ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ಮಸಾಲೆನೂ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಕೂಗ್ತಾಯಿತ್ತು, ವಿಶಿಲ್ ಬಂದಿತ್ತು. ವಿಶಿಲ್ ಬಂದಮೇಲೆ ಸೂಪ್ ಕೊಡು ಮಮ್ಮಿ ನನಗೆ ಅಂತ ನನ್ನ ಮಗಳು ಕೇಳ್ತಿದ್ಲು. ಈಗ ಹಾಕ್ಕೊಡ್ತೀನಿ ನನ್ನ ಮಗಳಿಗೆ, ಮತ್ತು ನಮ್ಮ ಅಳಿಯವ್ರಿಗೂ ಕೂಡ ಹಾಕ್ಕೊಡ್ತೀನಿ. ಇಬ್ಬರು ಅಷ್ಟೇ. ತುಂಬ ರುಚಿಯಾಗಿದೆ. ಸೂಪ್ ಎಷ್ಟು ರುಚಿ ಬಂದಿದೆ ಅಂದರೆ ಸಾಂಬಾರು ಇನ್ನೆಷ್ಟು ರುಚಿ ಬಂದಿರಲ್ಲ ಅಂತ. ಮಸಾಲ ಐಟಮ್ಗೆ ಸೋಂಕಾಳು ಮತ್ತು 2 ಬಾದಾಮಿ, 1 ಗೋಡಂಬಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದು ಇದರಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಈಗ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದಿಷ್ಟು ನಾವು ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಈಗ ಎಣ್ಣೆ ಹಾಕ್ತಿದ್ದೀನಿ. ಈ ಎಲ್ಲ ಸಾಮಗ್ರಿಗಳು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಈ ಥರ ಮಸಾಲೆ ಐಟಮ್ಗಳು, ಚಿಕನ್, ಮಟನ್ ಈ ಥರ ಏನಾರು ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಅದೇನೋ ಒಂಥರ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ. ಅಷ್ಟರಲ್ಲಿ ನಮ್ಮ ಅಳಿಯ ಮತ್ತು ನನ್ನ ಮಗಳು ಸೂಪ್ ಕುಡಿತಾಯಿದ್ರು. ಈಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರೋಂಗೆ ನಾನು ಈಗ ಚಕ್ಕೆ ಹಾಕ್ತಾಯಿದ್ದೀನಿ, ಮತ್ತು ಲವಂಗ ಹಾಕ್ತಾಯಿದ್ದೀನಿ, ಮತ್ತು ಗಸಗಸೆ ಹಾಕ್ತಾಯಿದ್ದೀನಿ. ಈ ಟೈಮಲ್ಲೇ ನಾನು ಯಾವ್ಯಾವ ಮಸಾಲೆ ಐಟಮ್ಗಳೆಲ್ಲ ತೊಗೊಂಡಿದ್ದೆ ಅದೆಲ್ಲ ಈಗ ಹಾಕ್ತಾಯಿದ್ದೀನಿ. 3-4 ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೆ, ಮತ್ತು ಸ್ವಲ್ಪ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರುಗಳಿಗೆಲ್ಲ ಹಾಕಿ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಬರುತ್ತೆ. ಈಗ ಚೆನ್ನಾಗಿ ಅದು ಫ್ರೈ ಆಗ್ತಾಯಿದೆ. ಈಗ ನಾನು ಅದನ್ನು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು 4 ಸ್ಪೂನ್ ಏನೋ ತೊಗೊಂಡಿದ್ದೀನಿ. ಅದು ತುಂಬ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 4 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಖಾರದ ಪುಡಿ ಹಾಕ್ತೀನಿ ನೋಡಿ. ಇದೊಂದು 5 ಸ್ಪೂನೇ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ. ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೊಂಡಿರೋದು. ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ನಾವೇ ತೊಗೊಂಡು ಬಂದು ಹುರಿದು ಒಣಗಿಸಿ ಮಾಡ್ಕೊಂಡಿದ್ದೀವಿ. ಈಗ ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ತಿನ್ನಾಗಿ, ತುಂಬ ಸಣ್ಣದಾಗಿ ರುಬ್ಕೋಬೇಕು ಫ್ರೆಂಡ್ಸ್. ದಪ್ಪ ರುಬ್ಬಕ್ಕೆ ಹೋಗಬೇಡಿ. ದಪ್ಪ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಸಿ ವಾಸನೆ ಹೊಡಿತಾ ಇರುತ್ತೆ. ನೀವು ಎಷ್ಟೇ ಬೇಯಿಸಿದ್ರೂ ಅದು ಹಸಿ ವಾಸನೆ ಹೋಗೋದಿಲ್ಲ. ಸಣ್ಣದಾಗಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಸಾಲೆ ಮಟನ್ಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಾತ್ರ. ಹೆಂಗಿತ್ತು ಅಂದರೆ ಸಾಂಬಾರು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಮಟನು ಕೂಡ ತುಂಬ ಬೆಂದಿತ್ತು. 1 ಕಪ್ ಆಗೋಷ್ಟು ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು 2 ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ. 1 ಕಪ್ ಹಾಕಿದ್ದೀನಿ. ಈಗ ವಿಶಿಲ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಸೈಡಲ್ಲಿ ನಾನು ರೈಸ್ಗೆ ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಪಾತ್ರೆಯಲ್ಲೇ ಮಾಡ್ಕೋತೀನಿ ರೈಸು. ಒದಗುತ್ತೆ ಅಂತ ಮತ್ತು ಉಡುಡಿಯಾಗಿರಬೇಕು. ಕುಕ್ಕರಲ್ಲಿ ಅಷ್ಟು 1 ಪಾವು 1.5 ಪಾವು ಆದರೆ ನಾನು ಕುಕ್ಕರಲ್ಲಿ ಮಾಡ್ಕೋತೀನಿ. 3 ಪಾವು 2 ಪಾವು ಅಂತ ಅಂದರೆ ನಾನು ಸ್ವಲ್ಪ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಜಾಸ್ತಿನೇ. ನನಗೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಉದುರಾಗಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ವೈಟ್ ರೈಸು. ಅದಕ್ಕೆ ನಾನು ಯಾವಾಗಲೂ ಆ ಥರ ಏನಾರ ಇದ್ದರೆ ವೈಟ್ ರೈಸ್ ನಾನು ಪಾತ್ರೆಯಲ್ಲೇ ಮಾಡ್ಕೋತೀನಿ. ಸೈಡ್ ಡಿಶ್ ರೆಡಿ ಮಾಡಿದ್ದೆ. ಸೌತೆಕಾಯಿ ಮತ್ತು ಈರುಳ್ಳಿ, ಎಗ್ಗೆಲ್ಲ ಬೇಯಿಸಿದ್ದೆ. ಅದೆಲ್ಲ ಸುಮ್ಮನೆ ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ. ಸಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ ಹೇಗೆ ಕೊತ್ತ ಅಂತ ಕುದೀತಾ ಇದೆ. ನಮ್ಮ ತಲೆಕಾಲು ಸಾಂಬಾರು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಮಾತ್ರ. ನಮ್ಮ ಅಳಿಯನು ಬೆಳಗ್ಗೆ ಫೋನ್ ಮಾಡಿ ನನ್ನ ಮಗಳ ಹತ್ರ ಹೇಳ್ತಿದ್ರಂತೆ, ಮಮ್ಮಿ ಸಾರು ತುಂಬ ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು ಸಾಂಬಾರು ಅಂತ. ಅವರು ಕೂಡ ಮಧ್ಯಾಹ್ನ ತಂದು ನೈಟು 2 ಟೈಮ್ ಊಟ ಮಾಡಿದ್ರು. ಚೆನ್ನಾಗಿತ್ತು ಸಾಂಬಾರು. ನನ್ನ ಹಸ್ಬೆಂಡ್ ಪಾಪ ಬರೋಕ್ಕಾಗಲಿಲ್ಲ. ನೈಟ್ ಅವ್ರು ಬರೋದೇ ಲೇಟು. ಅವರು ನೈಟ್ ಬಂದು ಊಟ ಮಾಡಿದ್ರು. ಈಗ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಎಂಥ ಮಳೆ ಬಂತು ಅಂದರೆ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ದು. ಆ ಮಳೆಯಲ್ಲಿ ಒಳ್ಳೆ ಮೂವಿ ನೋಡಿ ಒಂದು 1/2 ಅವರ್ ಎಲ್ಲ ರೆಸ್ಟ್ ಮಾಡಿದೋ. ಮಾತ್ರ ಮಳೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನನಗೆ ಮಳೆ ಬಂದರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಮಳೇಲಿ ನೋಡ್ತಾ ನಿಂತ್ಕೊಳ್ಳೋದು ಅಂದರೆ ಇನ್ನೂ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಂದರೆ ಒಂಥರ ಏನೋ ತುಂತುರು ಮಳೆ ಅಂತಾರೆ ನೋಡಿ, ಆ ಥರ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.